ಇವತ್ತಿಗೆ ಆಲ್ಮೋಸ್ಟ್ 1 ಮಂತ್ ಆಯ್ತು. ಇವತ್ತು ಡೇ 32 ನಂದು. ಚೆನ್ನಾಗಿ ಬಲ್ಕ್ ಆಗೈತಿ. ನಾನು ಅನ್ಕೊಂಡಷ್ಟು ವೇಟ್ ಗೇನ್ ಮಾಡೇನಿ. ಸ್ವಲ್ಪ ಮನೆಗೆ ಹೋಗಿದ್ದೆ, ಅವಾಗ ಸ್ವಲ್ಪ ಬಾಡಿ ವೀಕ್ ಆಗೈತಿ. ಅಲ್ಲಿ ಚೆನ್ನಾಗಿ ನಾನು ಫುಡ್ ಅದು ಮೇಂಟೈನ್ ಮಾಡ್ಲಿಕ್ಕೆ ಆಗಿಲ್ಲ. ಮತ್ತು ಟ್ರಾವೆಲ್ ಮಾಡಿದೆ 2 ದಿನ. ಸ್ವಲ್ಪ ಅದ್ರ ಸಲುವಾಗಿ ಬಾಡಿ ವೀಕ್ ಅನ್ಸಾತಿತ್ತು. ಅದ್ರಲ್ಲೊಂದು ಇವತ್ತು ಆರಾಮಂದಿಲ್ಲ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿದ್ದೆ, ಕೆಲ್ಸಕ್ಕೆ ಹೋದೆ. ಕೆಲ್ಸಕ್ಕೆ ಹೋದಾಗ ಅಲ್ಲಿ ಸ್ವಲ್ಪ ನನ್ನ ಬಾಡಿ ಒಂಥರ ಬೇರೆನ ಅನ್ಕಂಫರ್ಟೇಬಲ್ ಆಗ್ತಾ ಇತ್ತು. ನಾ ಅನ್ಕೊಂಡೆ ಇವತ್ತು ಮೈ ಬಿ ನನಗೆ ಜ್ವರ ಬರ್ಬೋದು ಅಂತ ಹೇಳಿ ಸ್ವಲ್ಪ ಹೊತ್ತು ಬಿಟ್ಟು ನೋಡಿದೆ. ಫುಲ್ ಅಲ್ಲೆಲ್ಲ AC ಆನ್ ಇತ್ತು. ನಂಗೆ ಥಂಡಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಮತ್ತೆ ನಾ ಹೊರಗಡೆ ಹೋದೆ. ಅವಾಗ ಗೊತ್ತಾಯ್ತು ಜ್ವರ ಬರತೈತೆ ಅಂತ ಹೇಳಿ. ಮೈ ಬಿ ನಾನು ಎಷ್ಟು ರವಿವಾರ, ಸೋಮವಾರ, ಮಂಗಳವಾರ, ಬುಧವಾರ ಅಲ್ಲಿ ಹೋಗಿದ್ದೆ. ನಾನು ಸ್ವಲ್ಪ ಅಲ್ಲಿ ನೀರು ಮತ್ತು ಪಕ್ಕದ ಊರು ನೀರು ಮತ್ತು ನಮ್ಮ ಅಕ್ಕರ ಊರಿಗೆಲ್ಲ ಹೋಗಿದ್ದೆ. ಅಲ್ಲೆಲ್ಲ ನೀರು ಕುಡಿದಾಗ ಸ್ವಲ್ಪ ತಲೆ ಹಿಡ್ಕೊಂಡ್ರಗತಿ ಆಗೈತಿ. ಮತ್ತು ಸ್ವಲ್ಪ ಜ್ವರ ಬಂದರ್ಗತಿ ಆಗತೈತಿ. ಇವಾಗ ಕೆಲಸ ಮುಗಿಸಿ 1-2 ಗಂಟೆ ಮುಕ್ಕೊಂಡಿದ್ದೆ. ನಾನು ಸ್ವಲ್ಪ ಅಡ್ಡಿಲ್ಲ ಅನ್ಸತೈತಿ. ಮತ್ತೆ ನಾಷ್ಟ ಮಾಡಿ ಟ್ಯಾಬ್ಲೆಟ್ ತೊಗೊಂಡೆ. ಇವಾಗ ಸ್ವಲ್ಪ ಅಡ್ಡಿಲ್ಲ. ಇವತ್ತು ಫುಲ್ ಡೇ ರೆಸ್ಟ್ ಮಾಡೋಣ ಅಂತ ಮಾಡಿದೆ. ಏನು ಜ್ವರ ಅಲ್ಲ ಅಂತ ಹೇಳಿ ಮತ್ತೆ ಇದೆ ಬರೋದು ಹೋಗೋದು ಅದು. ಹಂಗೆ ಅವಾಗ ಬರ್ತಾ ಇರ್ತದೆ ಜ್ವರ. ಆದ್ರೆ ಬಂದು ತುಂಬ ಜೋರಾಗಿರ್ತದೆ ಅದು. ಮತ್ತು ಅದ್ರ ಸಲುವಾಗಿ ಒಂದು ಟ್ಯಾಬ್ಲೆಟ್ ತೊಗೊಂಡು ಇವಾಗ ಬಂದೇನಿ. ಇವಾಗ ಅಡ್ಡಿಲ್ಲ. ಸ್ವಲ್ಪ ಈ ಥರ ಕೆಳಗೆಲ್ಲ ಮಾಡಿದ್ರೆ ಸ್ವಲ್ಪ ತಲೆನೋವು ಆಗ್ತೈತಿ. ಇವತ್ತು ನಾನು ಟ್ರೈಸೆಪ್ಸ್ ಮತ್ತು ಬೈಸೆಪ್ಸ್ ಟ್ರೈ ಮಾಡ್ತೀನಿ. ಅಷ್ಟೊಂದೇನು ಜಾಸ್ತಿ ಮಾಡೋಕೆ ಆಕೈತಿಲ್ಲ ಗೊತ್ತಿಲ್ಲ. ಟ್ರೈ ಮಾಡ್ತೀನಿ, ಎಷ್ಟು ಹಾಕಿದೆ ಅಂತ ನೋಡ್ತೇನೆ. ನಾನು ಟ್ರೈಸೆಪ್ಸ್ ಮಾಡೋ ಮುಂಚೆ ಮೊದಲು ನಾನು ಅಪ್ಪರ್ ಚೆಸ್ಟ್ ಮಾಡ್ತಿದ್ದೆ. ಅಪ್ಪರ್ ಚೆಸ್ಟ್ 2 ಎಕ್ಸಸೈಸ್ ಮಾಡಿ ಟ್ರೈಸೆಪ್ಸ್ ಟ್ರೈನ್ ಮಾಡ್ತಿದ್ದೆ. ಇವತ್ತು ನಾನು ಅಪ್ಪರ್ ಚೆಸ್ಟ್ ಟ್ರೈನ್ ಮಾಡತ್ತಿಲ್ಲ. ಯಾಕಂದ್ರೆ ಇವತ್ತು ಸಾಟರ್ಡೆ ಐತಿ. ನಾನು ಬೈಸೆಪ್ಸ್ ಮತ್ತು ಟ್ರೈಸೆಪ್ಸ್ ಈ ವಾರದಲ್ಲಿ ಟ್ರೈನ್ ಮಾಡಿಲ್ಲ. ಅದ್ರ ಸಲುವಾಗಿ ಇವತ್ತು 2 ಮಾಡತ್ತೀನಿ. ಸ್ವಲ್ಪ ನನಗೆ ಎಲ್ಬೋ ಕಡೆ ಸ್ವಲ್ಪ ನೋವಾಗ್ತಿದೆ 2 ಕಡೆ. ಆ ಥರ ಪೇನ್ ಇಲ್ಲ. ಮತ್ತು ಇಲ್ಲಿ ಚೆನ್ನಾಗಿ ಫೀಲ್ ಆಗತ್ತಿದೆ. ಅಪ್ಪರ್ ಚೆಸ್ಟ್ ಚೆನ್ನಾಗಿ ಫೀಲ್ ಆಗತ್ತೈತಿ. 2 ಸೆಟ್ ಮಾಡ್ತೀನಿ. ಇನ್ನೊಂದು 2 ಸೆಟ್ ಇದೇ ವೇಟಲ್ಲಿ ಇನ್ನೊಂದು ಸೆಟ್ ಮಾಡ್ತೀನಿ.
ಎರಡನೇ ಸೆಟ್ ಮುಗೀತು. ಆಗೆಲ್ಲ ಸ್ವಲ್ಪ ಇಲ್ಲಿ ಪೇನ್ ಆದಿತ್ತು, ಈ ಸೆಟ್ ಏನೋ ಆ ತರ ಏನು ಪೇನ್ ಆಗಿಲ್ಲ. ಚೆನ್ನಾಗಿ ಫೀಲ್ ಅನ್ಸಾತಿದೆ ಟ್ರೈಸೆಪ್ಸ್. ಮತ್ತೆ ಸ್ವಲ್ಪ ಅಪ್ಪರ್ ಚೆಸ್ಟ್ ಮೇಲೆ ಸ್ವಲ್ಪ ಚೆನ್ನಾಗಿ ಲೋಡ್ ಬಿದ್ದರ್ಗತಿ ಆಗತ್ತೆ. ಅದ್ರ ಸಲ ನಾನು ಟ್ರೈಸೆಪ್ಸ್ ಮಾಡೋ ಮುಂಚೆ ಅಪ್ಪರ್ ಚೆಸ್ಟಿಗೆ 2 ಎಕ್ಸರ್ಸೈಸ್ ಮಾಡಿ ಇದನ್ನ ಮಾಡ್ತೀನಿ. ಆಗ್ತಾ ಇಲ್ಲ. ನಾನು 2.5 kg ಜಾಸ್ತಿ ಮಾಡಿದ್ದೆ, 2 ಕಡೆಯಿಂದ 2.5 ಅದು ಈ ಸಲ ಮಾತ್ರ ಚೆನ್ನಾಗಿ ಲೋಡ್ ಬಿದ್ದೈತಿ ಟ್ರೈಸೆಪ್ಸಿಗೆ. ನಾನು ಫಸ್ಟಿಗೆ ಇದಕ್ಕೆ 2.5 kg 2 ಕಡೆ ಆ್ಯಡ್ ಮಾಡಿದ್ದೆ. ಯಾಕಂದ್ರೆ ಸೆಕೆಂಡ್ ಸೆಟ್ ಮಾಡೋ ಮುಂಚೆ ನಾನು 11 ರೆಪಿಟೇಷನ್ ಮಾಡಿದ್ದೆ. ಅದ್ರ 2.5 kg ಹಾಕಿದ್ರೆ ಮೇ ಬಿ ಒಂದು 7 ಇಂದ 6 ರೆಪಿಟೇಷನ್ ಮಾಡ್ಬೋದು ಅಂತ ಹೇಳಿ ಹಾಕಿದ್ದೆ. ಅದ್ರದ್ದು 3 ರೆಪಿಟೇಷನ್ ಅಷ್ಟೇ ಮಾಡಿದೆ. ಅದ್ರ ಸ್ವಲ್ಪ ವೇಟ್ ತೆಗೆದು ಮಾಡಿದೆ. ಇವಾಗ ಅಪ್ಪರ್ ಚೆಸ್ಟ್ ಸ್ವಲ್ಪ ಬಿಸಿ ಬಿಸಿ ಅನ್ಸಾಗ್ತೈತಿ. ಟ್ರೈಸೆಪ್ಸ್ ಅಂತೂ ಕೇಳೋದು ಬೇಡ. ಆಯ್ತು, ನೆಕ್ಸ್ಟ್ ಸಿಂಗಲ್ ಹ್ಯಾಂಡ್ ಕೇಬಲ್ ಪುಲ್ ಡೌನ್ ಮಾಡ್ತೀನಿ. ಅದೊಂದು 2 ಸೆಟ್ ಮಾಡ್ತೀನಿ.
ಅಷ್ಟೊಂದೇನು ಹೆವಿ ಅನ್ಸತ್ತಿಲ್ಲ, ಜಾಸ್ತಿ ಮಾಡ್ತೇನೆ ಇದನ್ನ. 40. ಇನ್ನೊಂದು ಸೆಟ್ ಮಾಡ್ತೇನೆ. ಅದು ಫಸ್ಟ್ ಸೆಟ್ ಮಾಡಿದ್ದೆ ನಾನು, ಅದು ಅಷ್ಟೊಂದೇನು ಹೆವಿ ಬಿದ್ದಿಲ್ಲ. ಫಸ್ಟ್ ಸೆಟ್ ಮಾಡಿದ್ದೆ, ಅದು ತುಂಬ ಲೈಟ್ ವೇಟ್ ಅಂತಲ್ಲ, ಅಷ್ಟೊಂದೇನು ಎಫೆಕ್ಟ್ ಬಿಡಲಿಲ್ಲ. ಅದು ಸಲುವಾಗಿ ನಾನು ಸ್ವಲ್ಪ ಜಾಸ್ತಿ ವೇಟ್ ಹಾಕಿದ್ದೆ. ಇವಾಗ ಚೆನ್ನಾಗಿ ಅನ್ಸತೈತಿ. ಅದು ಸಲುವಾಗಿ ಮತ್ತೊಂದು ಸೆಟ್ ಮಾಡ್ತೇನೆ ಇವಾಗ. ಮತ್ತೊಂದು ಪ್ಲೇಟ್ ಜಾಸ್ತಿ ಮಾಡೀನಿ, 5 kg. ಅವೆಲ್ಲ 10 ರಿಪಿಷನ್ ಮಾಡಿದ್ದೆ. ಸ್ವಲ್ಪ ಹೆವಿ ಅನ್ಸೋದು, ಸ್ವಲ್ಪ ಅಂತಲ್ಲ, ಹೆವಿಯಾಗಿ ಹೋಗ್ತಾ ಇರ್ತದೆ. ನೋಡುವ ಇದರಲ್ಲಿ ಎಷ್ಟಾಗುತ್ತೆ ಅಂತ ಹೇಳಿ. 1-6 ಮಾಡಿದ್ರೂ ಸಾಕು. ಆಗ್ತಲ್ಲ, ಸ್ವಲ್ಪ ಶೋಲ್ಡರ್ ಮೇಲೆ ಲೋಡ್ ಬರತೈತಿ. ಆಯ್ತು, ಟ್ರೈಸೆಪ್ಸ್. ಇವಾಗ ಬೈಸೆಪ್ಸ್ ಟ್ರೈ ಮಾಡ್ತೇನೆ. ಚೆನ್ನಾಗಿ ಫೀಲ್ ಆಗತ್ತಾವ ಎರಡು ಬೈಸೆಪ್ಸ್ ಅಲ್ಲ, ಟ್ರೈಸೆಪ್ಸ್.
ಎರಡು ಕಡೆ 20-20 kg ಹಾಕಿ ಮಾಡತ್ತಿದ್ದೆ ಫಸ್ಟ್. ಆದ್ರೆ ಅದನ್ನ ಲಿಫ್ಟ್ ಮಾಡ್ಲಿಕ್ಕೆ ಆಗಿಲ್ಲ. ಅದು ಸಲ ನಾನು 10 kg ಹಾಕಿ ಮಾಡಿದೆ. ಇವಾಗ ಸ್ವಲ್ಪ ಒಂದು 2.5 kg ನಾನು ಜಾಸ್ತಿ ಮಾಡ್ತೇನೆ ಇದು. ಬೈಸೆಪ್ಸ್ ಮಾತ್ರ ಅದು ಬೇರೆ ತರ ಫೀಲ್ ಆಗತೈತಿ. ಈ ತರ ಫೀಲ್ ಆದ್ರೆ ವರ್ಕೌಟ್ ಮಾಡ್ಲಿಕ್ಕೆ ತುಂಬಾ ಮಜಾ ಬರುತ್ತೆ. ಯಾವ ತರ ಆಗತ್ತಂದ್ರೆ ಇವಾಗ ಏನಾದ್ರ ಹವಾ ಹಾಕ್ತಾ ಇರ್ತೇವೆ ನೋಡು ಗಾಡಿಗೆ, ಇಲ್ಲ ಸಾಯಂಕಾಲಿಗೆ ನಾವು ಹವಾ ಹಾಕೋ ಮುಂಚೆ ಗೊತ್ತಿರುತ್ತಲ್ಲ, ಅದು ಟೂ ಹಿಂಗೆ ನಾವು ಹವಾ ಹಾಕ್ದಂಗೆಲ್ಲ ಅದು ಉಬ್ತಾ ಹೋಗುತ್ತೆ. ಆ ತರ ಅನ್ಸುತ್ತೆ. ಈ ತರ ಮಾಡಿದ್ಮೇಲೆ ಒಂಥರ ಇಲ್ಲಿ ಒಂಥರ ಪ್ರೆಸ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಬಿಟ್ಟಾಗ ಮತ್ತೆ ಈ ತರ ಆದಾಗ ಮತ್ತೆ ಪ್ರೆಸ್ ಮಾಡ್ದಂಗೆ ಆಗುತ್ತೆ. ಒಂಥರ ಅದು ಈ ತರ ಬಂದು ಹೋಗುತ್ತೆ. ಚೆನ್ನಾಗಿ ಫೀಲ್ ಅನ್ಸೋದು ಆ ತರ. ಸ್ವಲ್ಪ ರೈಟ್ ಹ್ಯಾಂಡ್ ಅಂದ್ರೆ ಬೈಸೆಪ್ಸ್ ಸ್ವಲ್ಪ ಸಣ್ಣದೈತಿದೆ. ಆಲ್ಮೋಸ್ಟ್ ರೈಟ್ ನಮ್ದು ಎಲ್ಲ ವೀಕ್ ಇದಾವ. ಇದು ಬೈಸೆಪ್ಸ್ ಸ್ವಲ್ಪ ಸಣ್ಣದೈತಿ, ಚೆಸ್ಟ್ ಸಣ್ಣದೈತಿ ಸ್ವಲ್ಪ, ಮತ್ತೆ ಇಲ್ಲಿ ಹ್ಯಾಮ್ಸ್ಟ್ರಿಂಗ್ ಮತ್ತು ಈ ಕಡೆ ಲೆಗ್ ಶೇಪ್ ಆದ್ರೂ ಅಡ್ಡಿಲ್ಲ. ಇದಕ್ಕೆ ಕಂಪೇರ್ ಮಾಡಿದ್ರೆ ಇದ್ರ ಶೇಪ್ ಚೆನ್ನಾಗಿ ಕಾಣುತ್ತೆ. ಗೊತ್ತಿಲ್ಲ ಯಾಕಂತೇಳಿ. ಮೈ ಬಿ इसका फॉल्ट है. ಒಂಥರ ವಾರ ಅನ್ಸಾದ ಇವೆಲ್ಲ ಒಜ್ಜಿ ಏನ್ ಮಾಡೋದು. ಇವತ್ತು ನಾನು ಇನ್ಸ್ಟಾಗ್ರಾಮ್ಗೆ ಶಾರ್ಟ್ ವಿಡಿಯೋ ಮಾಡೋಣ ಅಂತ ಮಾಡಿದ್ದೆ. ಚೆನ್ನಾಗಿ ಪಂಪ್ ಬಂದಿತ್ತು ಇವತ್ತು ಬೈಸೆಪ್ಸ್ ಮಾತ್ರ. ಅದ್ರ ನನ್ನ ಕಡೆ ಒಂದು ಸ್ಟ್ಯಾಂಡ್ ಒಂದಿಲ್ಲ. ಇವಾಗ ಸ್ಟ್ಯಾಂಡ್ ಒಂದು ಆರ್ಡರ್ ಮಾಡೀನಿ, ಅದು ಯಾವ್ದು ಬರ್ತದೆ ನೋಡ್ಬೇಕು. ಸ್ಟ್ಯಾಂಡ್ ಇದ್ರೆ ಇವತ್ತು ಒಂದು ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡೋದಾಗಿತ್ತು. ಲಾಸ್ಟ್ ಅಷ್ಟು ಆಯ್ತು. ಮೂರ್ಸೆಟ್ ನೆಕ್ಸ್ಟ್ ಡಂಬಲ್ ರೋ ಮಾಡ್ತೇನೆ. ರೋ ಅಲ್ಲ, ಕರ್ಲ್.
ನೆಕ್ಸ್ಟ್ ಡಬಲ್ ಕರ್ಲ್ ಮಾಡ್ತೇನೆ, ಅದೊಂದು 2 ಸೆಟ್ ಮಾಡಿ ಮುಗಿಸ್ತೀನಿ. ಓ ಲಾಸ್ಟ್ ಒಂದು ಸೆಟ್ ಐತಿ, ಇದೇ ವೇಟಲ್ಲಿ ಲಾಸ್ಟ್ ಒಂದು ಸೆಟ್ ಮಾಡ್ತೇನೆ. ಆಯ್ತು ಇವತ್ತಿನ ವರ್ಕೌಟ್. ಬೈಸೆಪ್ಸ್ ಎಲ್ಲ ತುಂಬಾ ದೊಡ್ಡ ಕಾಣತಾವ. ಈಗ ಹೊತ್ತೇನು ವರ್ಕೌಟ್ ಮುಗೀತ, ಚೆನ್ನಾಗಿ ಫೀಲ್ ಅನ್ಸಾತವ ಕೈ ಮಾತ್ರ. ಹೆಂಗ ಅನ್ಸದ ಅಂದ್ರ ಹಿಂಗ ಹೊರಗಡೆ ಹೋಗಿ ಅಡ್ಡಾಡಿ ಬರೋಣ ಅನ್ಸಾತೈತಿ. ಬನ್ಯಾನ್ ಹಾಕೊಂಡು ಒಂದಿನ ಹೋಗ್ತೀನಿ, ಪಬ್ಲಿಕ್ ಯಾವ ತರ ನೋಡ್ತಾರಂತ ನೋಡುವ. ನಾನಲ್ಲಿ ಧಾರವಾಡಲ್ಲಿ ಮಾಡೋಣ ಅಂತ ಮಾಡಿದೆ, ಮತ್ತೆ ಅವಾಗ ಅಷ್ಟೊಂದು ಮಾಡ್ಲಿಕ್ಕೆ ತುಂಬಾ ಪ್ಲಾನ್ ಮಾಡಿದ್ದೆ, ಆದ್ರೆ ಮತ್ತೆ ಏನೋ ಆಗಿ ಮಾಡ್ಲಿಲ್ಲ. ಇವಾಗ ಸ್ವಲ್ಪ ಹ್ಯಾಂಡ್ಸ್ ಎಲ್ಲ ಸ್ವಲ್ಪ ದೊಡ್ಡ ಕಾಣದಾವ. ಇವಾಗ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಪಬ್ಲಿಕ್ ರೆಸ್ಪಾನ್ಸ್ ಚೆನ್ನಾಗಿ ನೋಡ್ತಾರ. ನೋಡುವ, ಒಂದಿನ ಹೋಗುವಂತ ಐತಿ, ಗೊತ್ತಿಲ್ಲ ಯಾವಾಗ ಹೋಗ್ತೇನೆ ಅಂತ ಹೇಳಿ. ಮತ್ತೆ ಏನಂತೀರಾ ಸಮಾಚಾರ? ನಂಗಂತೂ ಬಲ್ಕಿಂಗ್ ಡೇಸ್ ನಾನು ಬಲ್ಕಿಂಗ್ ಜರ್ನಿ ಚೆನ್ನಾಗಿ ಹೋಗ್ತಾ ಐತಿ. ಇದು ಒಂದ್ ವಾರ ಸ್ವಲ್ಪ, ಇದೇ ವಾರ ಸ್ವಲ್ಪ ಡೌನ್ ಆತ. ಮನೆಗೆ ಹೋಗಿ ಸ್ವಲ್ಪ ಮತ್ತೆ ಅದ್ರಲ್ಲೊಂದು ಆರಾಮಂದಿಲ್ಲ ನನಗೆ ಇವತ್ತು. ಸ್ವಲ್ಪ ಟ್ಯಾಬ್ಲೆಟ್ ತಗೊಂಡಿದ್ದಕ್ಕೆ ಏನು ಗೊತ್ತಾಗ್ತಾ ಇಲ್ಲ, ಮತ್ತೆ ವರ್ಕೌಟ್ ಮಾಡಾತೇನಿ, ಅದ್ರ ಏನು ಗೊತ್ತಾಗ್ತಾ ಇಲ್ಲ. ಇವಾಗ ನೋಡ್ಬೇಕು ಹೋಗಿ. ಇವಾಗ ಅಡಿಗೆನ್ ಇವತ್ತು ಮಾಡ್ಕೊಳಲ್ಲ, ಅಡಿಗೆ ಮಾಡ್ಕೊಳ್ಲಿಕ್ಕೆ ಏನಿಲ್ಲ. ಇವತ್ತೆಲ್ಲ ಖಾಲಿ ಮಾಡಿ ಇಟ್ಟು ಹೋಗಿದ್ದೆ ನಮ್ಮ ಮನೆಗೆ. ಇವಾಗ ಮತ್ತೆ ನಾಳೆ ನಾನೆಲ್ಲ ಬೈ ಮಾಡ್ಬೇಕು.
ನಾಳೆ ವಿಡಿಯೋ ಮಾಡ್ತೇನೆ ನಾ ಏನೇನು ತೊಗೊಂತೇನೆ ಅಂತ ಹೇಳಿ. ನಾಳೆ ಅಂದ್ರೆ ನಾ ಮಾರ್ಕೆಟಿಗೆ ಹೋಗ್ತೀನಿ. ಮಾರ್ಕೆಟಲ್ಲಿ ನಂಗೆ ವಿಡಿಯೋ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಅಲ್ಲಿ ಮಾತ್ರ ಏನ್ ತೊಗೊಂತೇನೆ ಅಂದ್ರೆ ಶೇಂಗಾ, ಕಡ್ಲಿ, ಹೆಸರು ಕಾಳ ಅಲ್ಲಿ ತೊಗೊಂತೇನೆ. ಮತ್ತೆ ಬಾಕಿದೆಲ್ಲ ಇಲ್ಲೊಂದು QRS ಐತಿ, ಅಲ್ಲಿ ತೊಗೊಂತೇನೆ. ಅಲ್ಲಿ ತೊಗೊಂಡ ಮುಂಚೆ ನಾನು ಅಲ್ಲಿ ವಿಡಿಯೋ ಮಾಡ್ತೇನೆ ನಾ ಏನೇನು ತೊಗೊಂತೇನೆ ಅಂತ ಹೇಳಿ, ನಾನು ವೀಕ್ಲಿ ಏನೇನು ಪರ್ಚೇಸ್ ಮಾಡ್ತೇನೆ ಅಂತ ಹೇಳಿ. ಮತ್ತೆ ಅದು ಎಷ್ಟು ಎಕ್ಸ್ಪೆನ್ಸಿವ್ ಇರ್ತದೆ ಅಂತಾನು ತೋರಿಸ್ತೇನೆ ನಾನು ನಿಮಗೆ. ನಿಮ್ಗೆ ಏನ್ ಅನ್ಸುತ್ತೆ? ನಂದು ಇವತ್ತು 32 ಡೇ 32. ನನ್ನ ಬಾಡಿ ಕಂಡೀಷನ್ ನೋಡಿ ಏನ್ ಅನ್ಸುತ್ತೆ ಕಮೆಂಟ್ ಮಾಡ್ರಿ. ಮತ್ತೆ ಸಿಗುವ ಮಂಡೇ. ಬಾಯ್. ಅದ್ರಲ್ಲೊಂದು ಇವತ್ತು ವಿಡಿಯೋ ಮಾಡೋಣ ಅಂತ ಮಾಡಿದ್ದೆ, ಶಾರ್ಟ್ ವಿಡಿಯೋ. ಕ್ಯಾಮ್ರಾದಲ್ಲಿ ಸ್ಟ್ಯಾಂಡ್ ಒಂದಿಲ್ಲ, ಹೇಳಿದ್ನಲ್ಲ. ಸ್ಟ್ಯಾಂಡ್ ಇದ್ದಿದ್ರೆ ಮಾಡ್ತಿದ್ದೆ ಇವತ್ತು, ಮುಂದಿನ ವಾರ ಮಾಡ್ತೇನೆ. ಅದರಲ್ಲೊಂದು ಟೈಮ್ ಸಿಗಾಕೊಲ್ದು. ಟೈಮ್ ಸಿಗಲ್ಲ ಅಂತಲ್ಲ, ಟೈಮ್ ಸಿಗೋದಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೇನೆ. ಅದರಲ್ಲಿ ತೋರ್ತೀನಿ. ನಾಳೆ ಟ್ರೈ ಮಾಡ್ತೇನೆ. ನಾಳೆ ಸ್ಟ್ಯಾಂಡ್ ಬಂದಂದ್ರೆ ನಾಳೆ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಶಾರ್ಟ್ ವಿಡಿಯೋ ಹಾಕ್ಲಿ ಮತ್ತೆ ಒಂದು 3-4 ದಿನ ಆತ. ವೀಕ್ಲಿ ಒಂದು 3 ಹಾಕಿದ್ರೆ ಚೆನ್ನಾಗಿರುತ್ತೆ, ನೋಡುವ.